ಯೂಶಲಿ ಒಂದು ಸ್ಟಂಟ್ ಮಾಡಬೇಕು ಅಂತಂದರೆ ಹೌ ಡಸ್ ದಿ ಕಂಪೋಸಿಷನ್ ಹ್ಯಾಪನ್ಸ್ ಫಾರ್ ಅ ಸ್ಟಂಟ್? ಸೊ ಈಗ ಲೆಟ್ಸೇ ಈ ಒಂದು ಮೂವಿಗೆ ವರ್ಕ್ ಮಾಡ್ತಿದ್ದೇವೆ, ಫಾರ್ ಯುವರ್ ಮೂವಿ ನಾವೇನು ಮಾಡಿದ್ದೇವೆ. ಸೊ ಫಸ್ಟ್ ಯು ವಿಲ್ ಟೆಲ್ ಮಿ ಏನು ಕಾನ್ಸೆಪ್ಟ್ ಏನಿದೆ ಮತ್ತು ಕ್ಯಾರೆಕ್ಟರ್ ಹೇಗಿದೆ. ಸೊ ನಾವು ಮಾಡಿದ ಶೂಟಲ್ಲೇ ಕ್ಯಾರೆಕ್ಟರ್ ವಾಸ್ ಫನಿ ಅಲ್ವಾ? ಸೊ ಆ ಫನ್ನಿ, ದ ಫಸ್ಟ್ ಥಿಂಗ್ ಇಸ್ ಕ್ಯಾರೆಕ್ಟರ್ ಏನಾಗ್ತಾ ಇದೆ. ದ ನೆಕ್ಸ್ಟ್ ಥಿಂಗ್ ಇಸ್ ವೇರ್ ದ ಫೈಟ್ ಈಸ್ ಹ್ಯಾಪ್ನಿಂಗ್. ಓಕೆ, ಎಲ್ಲಿ ಫೈಟ್ ಮಾಡ್ತಿದ್ದೇವೆ ಅಂತ. ಫೈಟ್ ಇಲ್ಲಿ ಕೂಡ ಮಾಡ್ಬೋದು, ರೋಡಲ್ಲೂ ಮಾಡ್ಬೋದು, ಬಟ್ ದ ಸೆಟ್ಟಿಂಗ್ ಮ್ಯಾಟರ್ಸ್ ಅ ಲಾಟ್. ಯಾಕಂದರೆ ಅದರಲ್ಲೇ ಎಲಿಮೆಂಟ್ಸ್ ಬರುತ್ತೆ. ಸೊ ಇಫ್ ಯು ಆರ್ ಡೂಯಿಂಗ್ ಅ ಫೈಟ್ ಹಿಯರ್, ವಿ ಕ್ಯಾನ್ ಯೂಸ್ ದೀಸ್ ಥಿಂಗ್ಸ್, ಬುಕ್ಸ್ ಆ್ಯಂಡ್ ದೀಸ್ ಕಪ್ಸ್ ಆ್ಯಂಡ್ ಆಲ್ ದ್ಯಾಟ್. ದ ಸೇಮ್ ಥಿಂಗ್ ಇಫ್ ಯು ಡೂ ಇಟ್ ಆನ್ ದ ರೋಡ್, ಆ ವೆಹಿಕಲ್ಸ್ಗಳಿರ್ಬೋದು, ಅದು ಇರ್ಬೋದು, ಇದು ಇರ್ಬೋದು, ಎಲಿಮೆಂಟ್ಸ್ ಕೂಡ ಆ್ಯಡ್ ಆಗುತ್ತೆ. ಅದೊಂದು ಆಯಿತಾ. ಸೊ ಇಟ್ ಈಸ್ ಏನು ಹೇಳ್ಬೋದು, ಇಟ್ಸ್ ಅ ಪ್ರಾಸೆಸ್ ವೇರ್ ವಿ ನೀಡ್ ಟು ಹ್ಯಾವ್ ದ ಕ್ಲಾರಿಟಿ ಅಬೌಟ್ ದ ಕ್ಯಾರೆಕ್ಟರ್, ದ ಪ್ಲೇಸ್ಮೆಂಟ್ ಆ್ಯಂಡ್ ದ ಇಂಟೆಂಟ್ ಆಫ್ ದ ಎಂಟೈರ್ ಫೈಟ್. ಯಾಕೆ ಫೈಟ್ ಮಾಡ್ತಿದ್ದಾನೆ, ಓಕೆ, ಯಾಕೆ. ಸೊ ಯು ಮೀನ್ ಟು ಸೇ of course it's a very cliche, it differs from films to films to films, of course, yeah. So it depends on the goal or the vision of the director. Okay. So director ಒಂದು ವಿಷನ್ ಇರುತ್ತೆ, ನನ್ನ ಫೈಟ್ ಹೀಗೇನೆ ಬರಬೇಕು ನನಗೆ. ಕೆಲವು ಫೈಟ್ ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ, ಕೆಲವು ಫನ್ನಿ ಆಗಿರುತ್ತೆ, ಕಾಮಿಕಲ್ ಆಗಿರುತ್ತೆ, ಇನ್ನೊಂದು ಸ್ಟೈಲೈಸ್ಡ್ ಆಗಿರುತ್ತೆ, ಕೆಲವು ಕಮರ್ಷಿಯಲ್ ಆಗಿರುತ್ತೆ. ಸೊ ಇಟ್ ಈಸ್ ಹೌ ದ ಡೈರೆಕ್ಟರ್ ಹ್ಯಾಸ್ ಎನ್ವಿಷನ್ಡ್ ದ ಕ್ಯಾರೆಕ್ಟರ್. ಸೊ ಅದಕ್ಕೆ ಪೂರಕವಾಗಿ ನಮ್ದು ಏನಿದೆ ಕಾಂಪೋಸಿಷನ್ಸ್ ಅದಕ್ಕೆ ಆ್ಯಡ್ ಮಾಡ್ತೇವೆ ಟು ಮೇಕ್ ಶ್ಯೂರ್ ದ ಕ್ಯಾರೆಕ್ಟರ್ ಇಸ್ ಫ್ಲೋಯಿಂಗ್ ಥ್ರೂ ಔಟ್. ಈಗ ಏನಾಗುತ್ತೆ, ತುಂಬ ಕೆಲವು ಸರ್ತಿ ಏನಾಗುತ್ತೆ, ಕೆಲವು ಸಿನಿಮಾ ಅವನು ಸ್ಟೂಡೆಂಟ್ ಆಗಿರ್ಬೋದು, ಒಬ್ಬ ಕ್ಯಾರೆಕ್ಟರ್ಲಿ ಸ್ಟೂಡೆಂಟ್ ಆಗಿದ್ದಾನೆ, ಬಟ್ ಫೈಟ್ ಬರಬೇಕಾದ್ರೆ ಸೂಪರ್ ಮ್ಯಾನ್ ಆಗಿಬಿಡ್ತಾನೆ. ನೋಡಿ, ನೀವು ಹೇಗೆ ನೆಗಡಿದ್ರ ಆಡಿಯನ್ಸ್ ಕೂಡ ಹಾಗೆ ನೆಗಡ್ತಾರೆ. ಸೊ ಬೇಸಿಕಲಿ ಇಟ್ ಈಸ್ ನಾಟ್ ಅ ಫನ್ ಫೈಟ್, ಅಂದರೆ ದಿಸ್ ನಾಟ್ ಅ ಕಾಮಿಡಿ ಫೈಟ್, ಬಟ್ ಆಡಿಯನ್ಸ್ ವಿಲ್ ಗೆಟ್ ಡಿಸ್ಕನೆಕ್ಟೆಡ್ ಫ್ರಮ್ ದ ಕ್ಯಾರೆಕ್ಟರ್. ಸಿ, ದಟ್ಸ್ ಎ ವೆರಿ ವೆರಿ ಗುಡ್ ಪಾಯಿಂಟ್. ಈಗ ಯಾರೋ ಒಂದು ಸ್ಟಾರ್ ಲೈಕ್ ಒಂದು ಬಾಲಯ್ಯ ಫಿಲಮ್ ಥರ ತೊಗೊಳ್ಳೋಣ, ಬಾಲಕೃಷ್ಣ ಫಿಲಮ್ದು ಅಂತ. ಆವಾಗ ಅವ್ರು ಮಾಡೋಂಥ ಸ್ಟಂಟ್ಗಳಿಗೆ ವಿ ಆರ್ ಆ್ಯಸ್ ಅನ್ ಆಡಿಯನ್ಸ್ ವಿ ಆರ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಟ್ ಇಸ್. ಲೈಕ್ ಈಗ ಅವ್ರಿಗೆ ತೊಡೆ ತಟ್ಟಿದ್ರೆ ಟ್ರೈನ್ ಮುಂದೆ ಬರೋವಂಥದ್ದು, ಅಥವಾ ಒಂದು ಚೇರ್ ಮುಂದೆ ಬರೋವಂಥದ್ದು, ವಿ ಹ್ಯಾವ್ ಸೀನ್ ಆಲ್ ದೀಸ್. ಅಥವಾ ಅವ್ರು ಎಲ್ಲೋ ಹಿಂಗೆ ಅಂದಿದ ತಕ್ಷಣ ಹಿಂಗೆ ಅಂದಿದ ತಕ್ಷಣ ಈ ಕಡೆ ಹಾರೋಗ್ತಾರೆ, ಆ ಕಡೆ ಹಾರೋಗ್ತಾರೆ ಅಂತ. ಬಟ್ ಅದೇ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಹೀರೋಸ್ ಇಮೇಜ್ ಅಂತಲೂ ಗೊತ್ತು. ಒಂದು ಹೀರೋ ಟು ಬೇರೆ ಬೇರೆ ಯಾರೋ ಇನ್ನೊಬ್ರು ಹೀರೋ ತೊಗೊಂಡಾಗ ರಿಯಲಿಸ್ಟಿಕ್ ಆಗಿ ಮಾಡೋವಂಥವ್ರು ಒಬ್ರು ಆ ಥರದವರು ಇರ್ತಾರೆ ಅಂತ. ಬಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಫ್ರಮ್ ಎನ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ, ನಮಗೆ ಈ ಸ್ಟಂಟ್ ಡಸ್ ಇಟ್ ಗೋ ವಿತ್ ದಿ ಹೀರೋಸ್ ಇಮೇಜ್ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಲೇಬೇಕಾ, ಅಥವಾ ಯು ಕ್ಯಾನ್ ಟ್ರೈ ನ್ಯೂ ಥಿಂಗ್ಸ್ ಅಂತಲೂ ಮಾಡ್ಬೋದು? ಹೋಗ್ಲೇಬೇಕಾಗುತ್ತೆ. ಯಾಕಂದ್ರೆ ಅದು ಆಗದಿದ್ರೆ ಕೆಲವು ಸರ್ತಿ ಕನೆಕ್ಟ್ ಆಗಲ್ಲ ಜನರಿಗೆ. ಈಗ ನೀವು ಹೇಳಿದ್ರ ಬಾಲ ಅವರು, ಅವ್ರ ಇಮೇಜ್ ಬರಬೇಕಾದ್ರೆ ಅವರ ಫೋಟೋ ಅಂದ್ರೆ ಇದೆ, ನೀವು ಹೇಳಿದ ಪ್ರಕಾರ ಪಂಚ್ ಮಾಡಿದ್ರೆ ಹಾರ್ಕೊಂಡು ಹೋಗ್ಬೇಕು ಅದು ಇದು ಅಂತ. ಸೊ ಪೀಪಲ್ ಎಕ್ಸ್ಪೆಕ್ಟ್ ದಟ್ ಅಂಡ್ ಆಡಿಯನ್ಸ್ ಎಕ್ಸ್ಪೆಕ್ಟ್ ದಟ್ ಅಂಡ್ ಕಮ್ ಅಲ್ವಾ. ಸೊ ಅದನ್ನ ನೀವು ತೋರಿಸಿದ್ರೆ ದೇ ವಿಲ್ ನಾಟ್ ಫೀಲ್ ಗುಡ್. ಸೊ ಅಲ್ವಾ, ಕನೆಕ್ಟ್ ಆಗಲ್ಲ ಅವರು, ಯಾಕಂದ್ರೆ ಅವ್ರ ತಲೆಯಲ್ಲಿ ಅದೇ ಇರೋದು, ಆ ವಿಷನ್ ಇರುತ್ತೆ. ಸೊ ಮೇ ಬಿ ಇಫ್ ಯು ವಾಂಟ್ ಟು ಟ್ರೈ ಸಮಥಿಂಗ್ ನ್ಯೂ, ಡೂ ದ ನ್ಯೂ ಸ್ಟಫ್, ಬಟ್ ಮೇಕ್ ಶ್ಯೂರ್ ದೋಸ್ ಎಲಿಮೆಂಟ್ಸ್ ವಾಟ್ ಪೀಪಲ್ ಲೈಕ್ ಆರ್ ಎಂಜಾಯ್ ದ ಮೋಸ್ಟ್ ಫ್ರಮ್ ದ್ಯಾಟ್ ಪರ್ಸನ್ ಅಪಾರ್ಟ್ ಫ್ರಮ್ ದ ಕ್ಯಾರೆಕ್ಟರ್. ಅಂದ್ರೆ ಬಾಲಯ್ಯ ಅವರು ಆಸ್ ಅ ಪರ್ಸನ್, ಫರ್ಗೆಟ್ ಅಬೌಟ್ ದ ಕ್ಯಾರೆಕ್ಟರ್ ದಟ್ ಈಸ್ ಪ್ಲೇಯಿಂಗ್, ಬಟ್ ಆ ಪರ್ಸನಿಗೆ ತುಂಬ ಜನ ಕನೆಕ್ಟ್ ಆಗಿರ್ತಾರೆ ಕ್ಯಾರೆಕ್ಟರ್ ಬಿಟ್ಟು. ಸೊ ಅದನ್ನು ಕೂಡ ಸ್ವಲ್ಪ ನಾವು ತಲೆಯಲ್ಲಿ ಇಡಬೇಕಾಗುತ್ತೆ. ಸೊ ದೋಸ್ ಎಲಿಮೆಂಟ್ಸ್ ವಿ ಹ್ಯಾವ್ ಟು ಕೀಪ್ as well as you try new things on top of it, so that when their audience are connected with your character or the personality, they will also see something new from them, so they'll enjoy. But you mean to say, do you have to ನಿಮ್ಮ ಬೌಂಡ್ರಿಯಿಂದ ಹೊರಗಡೆ ಹೋಗಬೇಕು ಅನ್ನೋ ಪರಿಸ್ಥಿತಿ ಬರುತ್ತಾ? ಅಂದರೆ ಪ್ರಾಬ್ಲಿ ಗೊತ್ತಿಲ್ಲ, ಪ್ರಾಬ್ಲಿ ಇಫ್ ಯು ಹ್ಯಾವ್ ಕನ್ಸ್ಟ್ರಕ್ಟೆಡ್ ಅ ಬೌಂಡ್ರಿ ಮಾಡ್ಕೊಂಡಿದ್ದೀರಾ, ಅಥವಾ ಲೈಕ್ ನೋ ಐ ಆಮ್ ಲೈಕ್ ಟೋಟಲಿ ವಿ ಆರ್ ಜಸ್ಟ್ ಹಿಯರ್ ಟು ಎಂಟರ್ಟೈನ್ ಪೀಪಲ್. ಸೊ ನನ್ನಂದರೆ ಈಗ ನಾನು ಇಷ್ಟೇ ಕೊಡ್ತೇನೆ, ನಾನು ಇದೇ ಮಾಡ್ತೇನೆ ಅಂತ ಹೇಳಿದ್ರೆ ಅದು ನನ್ನ ಸೈಡಿಂದ ನಾನು ಜಸ್ಟ್ ರೆಸ್ಟ್ರಿಕ್ಟಿಂಗ್ ಮೈ ಸೆಲ್ಫ್, ರೆಸ್ಟ್ರಿಕ್ಟಿಂಗ್ ವೆನ್ ಇಟ್ ಕಮ್ಸ್ ಟು ವರ್ಕ್, ವೆನ್ ಇಟ್ ಕಮ್ಸ್ ಟು ಲರ್ನಿಂಗ್ ನ್ಯೂ ಥಿಂಗ್ಸ್. ಅದೆಲ್ಲ ನಾನು ರೆಸ್ಟ್ರಿಕ್ಟ್ ಮಾಡಿದಾಗೇನೆ. ನಾನು ಇಂಡಸ್ಟ್ರಿ ಬರಬೇಕಾದ್ರೆ ಫಸ್ಟಿಗೆ ಮಾಡಬೇಕು ಅವ್ರು ರಿಯಲಿಸ್ಟಿಕ್ ಆದರೆ ಅದೇ ನನಗೆ ಖುಷಿ ಆಗ್ತಿತ್ತು. ಸೊ ದ್ಯಾಟ್ ಈಸ್ ದ ಓನ್ಲಿ ಥಿಂಗ್ ಐ ವಾಂಟೆಡ್ ಟು ಡೂ, ಆಯ್ತಾ. ಬಟ್ ಆಸ್ ಇನ್ ವೆನ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್, then I understood. ಈಗ ನೀವು ಆ ಕ್ಯಾರೆಕ್ಟರ್ ಆಗಲಿ, ಆ ಸೂಪರ್ ಸ್ಟಾರ್ ಆಗಲಿ, ಆ ಇಮೇಜಿಗೆ ಏನು ಬೇಕು ಕೊಡಬೇಕಾಗುತ್ತೆ. ಕೆಲವು ಸರ್ತಿ ಸ್ಟೋರಿ ಡಿಮಾಂಡ್ ಮಾಡಿದೆ, ಕಮರ್ಷಿಯಲ್ ಎಲಿಮೆಂಟ್ಸ್ ಇಡಬೇಕಾಗುತ್ತೆ. ಸೊ ಐ ಗೋ ವಿತ್ ದ ಫ್ಲೋ ಆ್ಯಂಡ್ ಐ ಗೋ ವಿತ್ ದ ವಿಷನ್ ಆಫ್ ದ ಡೈರೆಕ್ಟರ್. ಡೈರೆಕ್ಟರ್ದು ಏನು ವಿಷನ್ ಇದೆ, ಅಲ್ಲಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ವಿಲ್ ಗೋ ವಿತ್ ದಟ್ ಆಸ್ ಲಾಂಗ್. ಬಟ್ ಐ ಟ್ರೈ ಟು
ಬ್ಲೆಂಡ್ ಮೈ ಸ್ಟೈಲ್ ಇನ್ ಟು ಇಟ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.